ಎಲ್ಲರಿಗೂ ಶರಣ್ರಿಪ್ಪ. ಎಲ್ಲ ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲ ನಾನು ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು. ಇವತ್ತು ನಾನು ವಿಟಮಿನ್ ಸಿ ಬಗ್ಗೆ ಮಾತಾಡ್ಬೇಕು ಅಂದ್ಕೊಳ್ತಾ ಇದ್ದೀನಿ. ವಿಟಮಿನ್ ಸಿ ಓಕೆ. ಈಗ ನಮ್ಮ ಕಾಲ ಹೆಂಗೆ ನಡೆದೈತೆ ಅಂತಂದ್ರೆ ರೀ, ಹಾರ್ಟ್ ಟ್ರೆಂಡ್ ಆಗ್ತಾವೆ ಒಪ್ಕೊಳ್ಳೋಣ. ಆಮೇಲೆ ಫುಡ್ ಬ್ಲಾಗರ್ಸಿಂದ ಫುಡ್ ಟ್ರೆಂಡ್ ಆಗ್ತೈತೆ, ಅದನ್ನೂ ಒಪ್ಕೊಳ್ಳೋಣ. ಆಮೇಲೆ ಸಾಂಗ್ಸ್ ಹೇಳಿದ್ನಲ್ಲ, ಆಮೇಲೆ ಡ್ಯಾನ್ಸ್ ಟ್ರೆಂಡ್ ಆಕಾವು, ಇದನ್ನೂ ಒಪ್ಕೊಳ್ಳೋಣ. ಈಗ ಮೆಡಿಸಿನ್ ಕೂಡ ಟ್ರೆಂಡ್ ಆಗತ್ತೈತೆ ರೀ. ದ ಕಾಲ್ಡ್ ಲಿಮ್ಸಿ ಟ್ಯಾಬ್ಲೆಟ್, ಓಕೆ, ಇಟ್ ಈಸ್ ಅ ವಿಟಮಿನ್ ಸಿ. ಓಕೆ, ಫಸ್ಟ್ ಆಫ್ ಆಲ್ ಈಗ ಮೊದಲಕ್ಕೆ ಏನು ಮಾಡೋಣ ಅಂತಂದ್ರೆ ವಿಟಮಿನ್ ಸಿ ಅಂದರೆ ಏನಂತ ತಿಳ್ಕೊಳ್ಳೋಣ ರೀ. ವಿಟಮಿನ್ ಸಿ ಅಂತಂದ್ರೆ ಬಾಯಿಗೆ ಯಾವ್ದು ನಾವು ತಿಂದಾಗ ಹುಳಿ ಹತ್ತೈತ್ರಲ್ಲ ಅದೆಲ್ಲ ವಿಟಮಿನ್ ಸಿ. ಫಾರ್ ಎಕ್ಸಾಂಪಲ್, ನೀವು ಆರೆಂಜ್ ತಿಂತೀರಿ, ಮೂಸಂಬಿ ಹಣ್ಣು ಮತ್ತು ಕಿತ್ತಳೆ ಹಣ್ಣದು ತಿಂತೀರಿ, ಅದು ತಿಂದಾಗ ನಮ್ಗೆ ಏನಾಗ್ತೈತಿ, ಹುಳಿ ಆಗ್ತೈತಿ. ಪ್ರತಿದಿನ ನಾವು ವಿಟಮಿನ್ ಸಿ ಯೂಸ್ ಮಾಡ್ತೀವಿ. ಯಾವುದ್ರ ಮೂಲಕ? ಲಿಂಬೆಹಣ್ಣು, ಲೆಮನ್ ಮೂಲಕ ನಾವು ವಿಟಮಿನ್ ಸಿ ಯೂಸ್ ಮಾಡ್ತೀವಿ. ಅದ್ರ ಜೊತೆ ಮತ್ತೇನು ರೀ, ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಅಂತ ನೋಡಿರಿ, ದೊಡ್ಡ ನೆಲ್ಲಿಕಾಯಿ ಬರ್ತಾವೆ, ಅದ್ರಾಗ ವಿಟಮಿನ್ ಸಿ ಇರ್ತೈತಿ. ಮತ್ತು ಉಪ್ಪಿನಕಾಯಿ ತಿಂತಿರ್ತೀವಲ್ಲ, ಅದ್ರಾಗೂ ವಿಟಮಿನ್ ಸಿ ಇರ್ತೈತಿ. ಸೊ ನೂರಾರು ಲೈಕ್ ಬ್ರಾಕ್ಲಿ ತೊಗೊಳ್ರಿ, ಆಮೇಲೆ ಮತ್ತೇನು ರೀ, ಪಪ್ಪಾಯ ಹಣ್ಣು ತೊಗೊಳ್ರಿ, ಕಿವಿ ಫ್ರೂಟ್ಸ್ ತೊಗೊಳ್ರಿ, ಇದ್ರಾಗೆಲ್ಲ ವಿಟಮಿನ್ ಸಿ ಇರ್ತೈತಿ. ಓಕೆ, ಬಟ್ ವಿಟಮಿನ್ ಸಿ ಯಾಕೆ ನಾವು ತೊಗೊಳ್ಬೇಕು, ಎದಕ್ಕಿದು ಇಂಪಾರ್ಟೆಂಟ್, ನಮ್ಮ ದೇಹದಾಗ ವಿಟಮಿನ್ ಸಿ ಯಾಕೆ ಬೇಕಂತಂದರೆ ನೋಡಿರಿ, ನಾನು ನಿಮಗೆ 8 ಕಾರಣ ಕೊಡ್ತೀನಿ. ಫಸ್ಟ್ ನಮಗೆ ಯಾಕೆ ಬೇಕಂತಂದ್ರೆ ವಿಟಮಿನ್ ಸಿ ನಮಗೆ ಕೊಲಾಜನ್ ಪ್ರೊಡಕ್ಷನ್ ಅಂತ ಇರ್ತೈತಿ. ಓಕೆ, ಸ್ಕಿನ್ ಒಳಗೆ ಕೊಲಾಜಿನ್ ಅಂತಂದರೆ ಇದೊಂದು ಸ್ಕಿನ್ ಒಳಗೆ ಪ್ರೊಡಕ್ಷನ್ ಆಗುವಂಥದ್ದು. ಈಗ ನೋಡಿರಿ, ನಂದು ಇದು ಇಲ್ಲೇನು ಹಿಂಗೆ ಒತ್ತಿದ್ರೆ ಹಿಂಗೆ ಬರತೈತಿ, ಎಲಾಸ್ಟಿಕ್ ಬರತೈತಿ, ಆಮೇಲೆ ಸ್ಮೂತ್ ಐತಿ, ಇದೆಲ್ಲ ಏನು ರೀ, ಕೊಲಾಜಿನಿಂದ ಆಕೈತಿ. ಸೊ ಕೊಲಾಜಿನ್ ಪ್ರೊಡಕ್ಷನ್ಗೆ ವಿಟಮಿನ್ ಸಿ ಇಂಪಾರ್ಟೆಂಟ್ ಆಗ್ತೈತಿ. ಅದ್ರ ಜೊತೆ ಈಗ ನನಗೆ ಹೊಳ್ಳೆ ಮೇಳ ನೆಗಡಿ ಹಾಕಿರ್ತೈತಿ, ಹೊಳ್ಳೆ ಮೇಳ ಕೆಮ್ಮು ಬರ್ತಿರ್ತೈತಿ, ಹೊಳ್ಳೆ ಮೇಲೆ ಒಂದು 15 ದಿವಸಕ್ಕೊಮ್ಮೆ ನೆಗಡಿ ಬರ್ತಿರ್ತೈತೆ ಅಂದರೆ ನಂದು ಇಮ್ಯುನಿಟಿ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತೈತಿ. ಸೊ ವಿಟಮಿನ್ ಸಿ ತೊಗೊಳೋದ್ರಿಂದ ರೋಗ ನಿರೋಧಕ ಶಕ್ತಿ ಏನಾಕೈತಿ ರೀ, ಹೆಚ್ಚಾಗ್ತೈತಿ. ಮತ್ತು ಹಾರ್ಟ್ ಡಿಸೀಸ್, ಹಾರ್ಟ್ ಒಳಗೆ ಕೊಲೆಸ್ಟ್ರಾಲ್ ಅದು ಇರ್ತೈತಲ್ಲ ರೀ, ವಿಟಮಿನ್ ಸಿ ಏನು ಮಾಡ್ತೈತಿ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ತೈತಿ. ಸೊ ಕೊಲೆಸ್ಟ್ರಾಲ್ ಕಮ್ಮಿ ಅಂತಂದ್ರೆ ಆಬ್ವಿಯಸ್ಲಿ ಹಾರ್ಟ್ ಡಿಸೀಸ್ ಕಮ್ಮಿ ಆಕೈತಿ, ಅಂದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದು, ಆಮೇಲೆ ಇಂಥವೆಲ್ಲ ಏನಾಕೈತಿ, ಕಮ್ಮಿ ಆಕೈತಿ. ಮತ್ತು ಏನಾಕೈತೆ ಅಂತಂದರೆ ಸ್ಕರ್ವಿ ಅಂತ ಒಂದು ಡಿಸೀಸ್ ಐತಿ. ಓಕೆ, ಅದು ಸ್ಕಿನ್ ರಿಲೇಟೆಡ್. ಸೊ ಅದು ಬರಲ್ದಂಗೆ ವಿಟಮಿನ್ ಸಿ ನಮ್ಗೆ ಹೆಲ್ಪ್ ಮಾಡ್ತೈತಿ. ಮತ್ತೇನಂತಂತಂದರೆ ಸಿಕ್ನೆಸ್, ನಾ ಹೇಳಿದ್ನಲ್ಲ, ಪದೇ ಹೊಳ್ಳೆ ಮಳೆ ಆರಾಮದು ಬೆಳೆದಿರ್ತಾರಲ್ಲ, ಸೊ ಇವೆಲ್ಲ ಕಮ್ಮಿ ಆಕೈತಿ. ಇದಿಷ್ಟು ಕಾರಣಗಳದಾವೆ. ಓಕೆ, ವಿಟಮಿನ್ ಸಿಯಿಂದ ಇವಿಷ್ಟು ಉಪಯೋಗಗಳದಾವೆ ವಿಟಮಿನ್ ಸಿಯಿಂದ. ನಾವು ಯಾವ್ಯಾವ ರೋಗಗಳನ್ನ ತಡೆಗಟ್ಬೋದು ಅಂಥೇಳಿ. ಓಕೆ, ನನಗೆ ಕೇಳೋದಾದ್ರೆ ವಿಟಮಿನ್ ಸಿ ನಾವು ಹೆಂಗೆ ತೊಗೊಳ್ಬೇಕು, ಯಾವ ಟ್ಯಾಬ್ಲೆಟ್ ತೊಗೊಳ್ಬೇಕು, ಎಷ್ಟು ತೊಗೊಳ್ಬೇಕು ಅಂತ ಕೇಳೋದಾದ್ರೆ, ಅತಿಯಾದರೂ ಅಮೃತ ಕೂಡ ವಿಷ ಐತ್ರಿ. ಓಕೆ, ವಿಟಮಿನ್ ಸಿ ಸ್ಕಿನ್ ಗ್ಲೋ ಆಗ್ತೈತಿ, ಸ್ಕಿನ್ ಚಲೋ ಕಾಣ್ತೈತಿ ಅಂಥೇಳಿ ಸಿಕ್ಕಾಪಟ್ಟಿ ತೊಗೊಂಡ್ರೆ ವಾಂತಿ ಹತ್ತೈತಿ, ಬೇದಿ ಹತ್ತೈತಿ, ಆಮೇಲೆ ತಲೆ ತಿರುಗೋದು, ಆಮೇಲೆ ಉಳಿಸುಟ್ಟಂಗೆ ಆಗೋದು, ಇವೆಲ್ಲ ತ್ರಾಸಗಳು ಸ್ಟಾರ್ಟ್ ಆಕಾವು. ಸೊ ಹಿಂಗೆಲ್ಲ ಆಗಬಾರ್ದು ಅಂತಂತಂದರೆ ಈಗ ನೋಡಿರಿ, ನ್ಯಾಚುರಲಾಗಿ ತೊಗೊಳ್ಬೇಕು. ನ್ಯಾಚುರಲಾಗಿ ಸಿಗುವಂಥದ್ದು ಯಾವ್ಯಾವ ಅಂತಂತಂದರೆ ಲಿಂಬೆಹಣ್ಣು ತೊಗೊಳ್ತೀರಿ, ಅದ್ರಾಗೂ ವಿಟಮಿನ್ ಸಿ. ಆಮ್ಲ ಅಂತ ಗೊತ್ತೀರಿ, ಬೆಟ್ಟದ ನೆಲ್ಲಿಕಾಯಿ, ಅದ್ರಾಗೂ ವಿಟಮಿನ್ ಸಿ ಇರ್ತೈತಿ. ಮತ್ತು ಈಗ ಆರೆಂಜ್ ಸೀಸನ್ ಇದ್ದಾಗ ಆರೆಂಜ್ ತಿನ್ನಿರಿ, ಪಪ್ಪಾಯ ಸೀಸನ್ ಇದ್ದಾಗ ಪಪ್ಪಾಯ ತಿನ್ನಿರಿ, ಆಮೇಲೆ ಇವನ್ನ ತಿನ್ನಿರಿ, ಕಿವಿ ಫ್ರೂಟ್ಸ, ಅವನ್ನೆಲ್ಲ ತಿನ್ನೋದ್ರಿಂದ ಏನಿರ್ತೈತಿ, ಅದ್ರಾಗ ನ್ಯಾಚುರಲ್ಲಾಗಿ ವಿಟಮಿನ್ ಸಿ ಬರ್ತೈತಿ. ಸೊ ವಿಟಮಿನ್ ಸಿ ಜಾಸ್ತಿ ತೊಗೊಳೋದ್ರಿಂದ ಏನಾಕೈತಿ, ನಾ ಹೇಳ್ದಂಗೆ ವಾಂತಿ ಆಕೈತಿ, ಉಳಿಸುಟ್ಟಂಗೆ ಆಕೈತಿ, ಕೆಲವೊಬ್ರಿಗೆ ಕಿಡ್ನಿ ಸ್ಟೋನ್ಸ್ ಅದಕ್ಕೆ ಆಗುವಂಥ ಚಾನ್ಸಸ್ ಇರ್ತೈತಿ. ಸೊ ಅತಿಯಾಗಿ ತೊಗೊಳ್ಬಾರ್ದು. ಇನ್ ಕೇಸ್ ತೊಗೊಳ್ರಿ, ಯಾವ ಟೈಮ್ದಾಗ ತೊಗೊಳ್ಬೇಕಂತಂದ್ರೆ, ನಾನು ಈಗ ಜಿಮ್ಗೆ ಹಚ್ಚೀನಿ, ನನ್ನ ಕೈಯೆಲ್ಲ ಭಾಳ ನೋವಾಗ್ಯಾವು, ಆಮೇಲೆ ಲೆಗ್ಸ್ ಮಾಡಿ ಕಾಲೆಲ್ಲ ನೋವಾಗ್ಯಾವು ಅನ್ನೋರು ಅಂತಂದ್ರೆ ಮಜಲ್ ಟಿಯರ್ ಅಂತ ಹೇಳ್ತೀವಿ ನಾವು. ಮಜಲ್ ಟಿಯರ್ ಆಗಿತ್ತಂದ್ರೆ ರಿಪೇರಿಗೆ ವಿಟಮಿನ್ ಸಿ ಹೆಲ್ಪ್ ಆಕೈತಿ. ಸೊ ವಿಟಮಿನ್ ಸಿ ಏನು ಮಾಡೋದು, ಊಟದಾಗ ಈಗ ಏನಾರು ಹಸಿರು ಕಾಯಿಪಲ್ಯ ಅದು ತಿಂತಿರ್ತೀರಿ, ಲಿಂಬೆಹಣ್ಣು ಹೊಡ್ಕೊಂಡು ತಿನ್ನಿರಿ, ಅಥವಾ ಹೊರಗಿಂದ ಒಳಗೆ ಹೋಗುವಾಗ ಅಂದರೆ ಮನೆ ಹೊರಗೆಲ್ಲ ಅಡ್ಡಾಡಿ ಬಂದಿರ್ತೀರಿ, ಮನ್ಯಾಗ ಕೂತಾಗ ಹಂಗೆ ನೀರು ಕುಡಿಯೋ ಬದಲು ಸ್ವಲ್ಪ ಉಪ್ಪ ಒಂದು ಲಿಂಬೆಹಣ್ಣು ಹಿಡ್ಕೊಂಡು ಕುಡಿಯೋದ್ರಿಂದ ಅಲ್ಲೂ ನಮ್ಗೆ ವಿಟಮಿನ್ ಸಿ ಸಿಗ್ತೈತಿ. ಮತ್ತು ಈಗ ಕೆಲವೊಂದಿಷ್ಟು ಜನ ಹೊರಗಿರ್ತಾರೆ, ಊರು ಅಂದ್ರೆ ಟ್ರಾವೆಲ್ದಾಗ ಇರ್ತಾರೆ, ಆಮೇಲೆ ಅಂಥವ್ರಿಗೆಲ್ಲ ಏನಂತಂದ್ರೆ ಒಂದು ಲಿಮ್ಸಿ ಅಂತ ಟ್ಯಾಬ್ಲೆಟ್ ಸಿಗ್ತೈತಿ, ಲಿಮ್ಸಿ. ಓಕೆ, 500 mg ಸಿಗ್ತೈತಿ. ಒಂದು ಮನುಷ್ಯಾಗ ನಾವು 1000 mg ತೊಗೊಳ್ಬೋದು. ಒಂದು ಅಡಲ್ಟ್ ಬಗ್ಗೆ ಮಾತಾಡತ್ತೀನಿ, ವಯಸ್ಕರ ಬಗ್ಗೆ ಮಾತಾಡತ್ತೀನಿ. ಅವ್ರು 1000 mg ತನಕ ವಿಟಮಿನ್ ಸಿ ತೊಗೊಳ್ಬೋದು. ಸೊ ಅವರು ದಿನಕ್ಕೆ 500 ಹಂಗೆ 2 ಟ್ಯಾಬ್ಲೆಟ್ ತೊಗೊಂಡ್ರೆ 1000 mg ಆಕೈತಿ. ಸೊ ಫಸ್ಟ್ 500ರಿಂದ ಸ್ಟಾರ್ಟ್ ಮಾಡಿರಿ. ಲೈಕ್ 15 ದಿವಸದಿಂದ 20 ದಿವಸದ ತನಕ ಏನು ಮಾಡಿರಿ, ವಿಟಮಿನ್ ಸಿ ತೊಗೊಳ್ರಿ.
ಓಕೆ. 20 ದಿವಸ ಆದಮೇಲೆ ಸ್ಟಾಪ್ ಮಾಡಿರಿ. ಮತ್ತು ಏನಾರು ನಿಮಗೆ ತೊಗೊಳ್ಬೇಕನ್ಸಿದ್ರೆ 3 ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದನ್ನೋದು ನನ್ನ ಅಭಿಪ್ರಾಯ. ಸೊ ವಿಟಮಿನ್ ಸಿ ತೊಗೊಳೋದ್ರಿಂದ ಇಷ್ಟೆಲ್ಲ ಉಪಯೋಗ ಅದಾವೆ ನೋಡಿರಿ. ಇನ್ನೊಂದು ಸಲ ಹೇಳ್ತೀನಿ, ವಿಟಮಿನ್ ಸಿ ತೊಗೊಳೋದ್ರಿಂದ ಆ್ಯಸ್ ಯೂಶ್ವಲ್ ಸ್ಕಿನ್ ಗ್ಲೋ ಆಗುತ್ತೆ, ಮಜಲ್ ರಿಪೇರಿ ಆಗುತ್ತೆ, ಹಾರ್ಟ್ ಡಿಸೀಸ್ ಕಮ್ಮಿ ಆಗುತ್ತೆ, ಆಮೇಲೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಮತ್ತು ಸ್ಕರ್ವಿ ಅಂತ ಒಂದು ರೋಗ ಐತಿ, ಅದು ಬರೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ ಅತಿಯಾಗಿ ಯಾವುದನ್ನು ತೊಗೋಬಾರ್ದು. ಪ್ರತಿದಿನ ಎಲ್ಲ ವಿಟಮಿನ್ಸ್ಗಳ್ನ ಹೆಂಗೆ ಟ್ರೀಟ್ ಮಾಡ್ತೀರಿ, ವಿಟಮಿನ್ ಸಿನೂ ಹಂಗೆ ಟ್ರೀಟ್ ಮಾಡಿರಿ. ಪ್ರತಿದಿನ ಊಟದಾಗ ವಿಟಮಿನ್ ಸಿ ಇರುವುದನ್ನು ಜಾಗ್ರತೆಯಿಂದ ತಗೊಳ್ರಿ. ಅತಿಯಾಗಿ ಯಾವುದನ್ನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟೇ. ವೆರಿ ಮೇನ್ ಇಂಪಾರ್ಟೆಂಟ್, ಯಾರಾದರೂ ಐರನ್ ಸಪ್ಲಿಮೆಂಟ್ಸ್, ಈಗ ರಕ್ತ ಕಮ್ಮಿ ಇದೆ ಯಾರಾದರೂ ಐರನ್ ಸಪ್ಲಿಮೆಂಟ್ಸ್ ತೊಗೊಳತ್ತಿದ್ರೆ ಅವ್ರು ಏನು ಮಾಡಿರಿ, ವಿಟಮಿನ್ ಸಿ ಜೊತೆ ತೊಗೊಳೋದ್ರಿಂದ ಅಬ್ಸಾರ್ಪ್ಷನ್ ಆದಷ್ಟು ಹೆಚ್ಚಾಗ್ತೈತಿ. ಲೈಕ್ ವಿಟಮಿನ್ ಸಿ ಹೆಂಗೆ ತೊಗೊಳೋದು ಅಂತಂದ್ರೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗ್ಬಿಡ್ರಿ. ಲಿಂಬು ಹಣ್ಣಿನ ನೀರು ಮಾಡ್ಕೊಂಡು ಆ ನೀರಿಂದನೇ ನೀವೇನು ಮಾಡಿರಿ, ಟ್ಯಾಬ್ಲೆಟ್ ನುಂಗ್ರಿ. ಸೊ ಈ ಕಡೆ ನೀರು ಕುಡ್ದಂಗೂ ಆಕೈತಿ, ವಿಟಮಿನ್ ಸಿನೂ ಸಿಗ್ತೈತಿ, ಟ್ಯಾಬ್ಲೆಟ್ ನುಂಗಿದಂಗೂ ಆಗ್ತೈತಿ. ಹೌದಿಲ್ಲ ರೀ, 3 ಉಪಯೋಗ ಆಗ್ತಾವೆ. ಇದನ್ನು ಮಾಡಿಕೊಡ್ರಿ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದರೆ ಯಾವಾಗೂ ವಿಟಮಿನ್ ಸಿನ ಹೇಳಿದ್ನಲ್ಲ, ಲಿಮ್ಸಿ ಟ್ಯಾಬ್ಲೆಟ್ ತೊಗೊಳ್ಬೇಕಾತಂದ್ರೆ ನುಂಗಬಾರ್ದು ರೀ. ನೀರು ಜೊತೆ ನುಂಗ್ತೀವಲ್ಲ, ನಾವು ಬೇರೆ ಟ್ಯಾಬ್ಲೆಟ್ಸ್ ಥರ ಹಂಗೆ ನುಂಗಬಾರ್ದು. ಅದನ್ನು ನಾಲ್ಗೆ ಮೇಲೆ ಇಟ್ಕೊಂಡು ನಮ್ಮ ಸಲೈವ ಅಂದರೆ ನಮ್ಮ ಲಾಲಾರಸದೊಳಗೆ ಅದು ಬೆರೆತು ಅಬ್ಸರ್ಪ್ಷನ್ ಆಗಬೇಕು. ಸೊ ಅವಾಗೇನಾಗುತ್ತೆ, ರಿಸಲ್ಟ್ ಚಲೋ ಇರ್ತೈತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಪ್ಲೀಸ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.